ಎಲ್ಲರಿಗೂ ನಮಸ್ಕಾರ. PM ಶ್ರೀ ಸ್ಕೂಲ್ GHPS ಹನುಮಂತಪುರ ಹಾಸನ ತಾಲೂಕು ಇಲ್ಲಿಯ ವತಿಯಿಂದ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಪಿರುಮನಹಳ್ಳಿ ಎಂಬ ಒಂದು ಹಳ್ಳಿಗೆ ಭೇಟಿಯನ್ನು ನೀಡಲಾಯಿತು. ಹಾಗೂ ಇಂದು ಭೇಟಿ ನೀಡಿದ ಕಾರಣ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಳ್ಳಿ ಹಾಗೂ ಹಳ್ಳಿಯ ಪರಿಸರದ ಬಗ್ಗೆ ಅನುಭವಾತ್ಮಕವಾದಂತಹ ಇದೊಂದು ಭೇಟಿಯಾಗಿತ್ತು. ಮೊದಲಿಗೆ ನಾವು ನಮ್ಮ ಪರಿಸರದ ಶ್ರೇಷ್ಠವಾದ ಮರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುತ್ತಾ ಹೋದೆವು. ಇದು ಶ್ರೀಗಂಧದ ಮರ ಹಂಗಂತ ಅಂದ್ಬಿಟ್ಟು ನಾವು ಶ್ರೀಗಂಧದ ಮರವನ್ನು ನಮ್ಮ ತೋಟದಲ್ಲೇ ಇರಲಿ ಎಲ್ಲೇ ಇರಲಿ ಕಡಿಯಂಗಿಲ್ಲ. ಮಕ್ಕಳ ಅರಣ್ಯ ಪರ್ಮಿಷನ್ ತಗೊಂಡು ಕಡಿಬೇಕಾಗ್ತದೆ. ಬೆಳೆದಿಲ್ಲ ಮಕ್ಕಳೇ ಬಲಿಬೇಕು ಮತ್ತೆ ಅದು ಬರುತ್ತೆ ನೋಡಿ ಕಪ್ಪುಗೆ ಮರ ಆ ತರ ಆದ್ರೆ ಅದಕ್ಕೆ ಬೆಲೆ. ಹೀಗೆ ಒಂದೊಂದು ಮರಗಳನ್ನ ತಿಳ್ಕೋಬೇಕು. ಯಾರಿಗಾರು ಗೊತ್ತಿತ್ತ ಇದು ಶ್ರೀಗಂಧದ ಮರ ಅಂತ? ಗೊತ್ತಿರ್ಲಿಲ್ಲ ಅಲ್ವಾ? ಶ್ರೀಗಂಧ ಯಾರಲ್ಲಿ ಬಿಳಿ ರಕ್ತ ಕಣಗಳು ಇಲ್ವೋ ಅವ್ರು ಸತ್ಯ ಬೇಗ ನಾವು ಬಿಳಿ ರಕ್ತ ಸಿಗೋದು ತುಂಬಾ ಕಷ್ಟ. ಸೊ ಶಾಸ್ತ್ರ ಹೇಳ್ತಾರೆ ಬಿಳಿ ರಕ್ತ ಕಣಗಳು ನಿಮ್ಮಲ್ಲಿ ಕಡಿಮೆ ಆಗಿದೆ, ಜ್ವರ ತುಂಬಾ ಜಾಸ್ತಿ ಆಗಿದೆ, ಕಿವಿ ಹಣ್ಣು ತಿನ್ಬೇಕು, ಅದ್ರ ಜೊತೆಗೆ ಯಾವ ಹಣ್ಣು ತಿನ್ಬೇಕು ಅಂತಾರೆ ಜಾಸ್ತಿ. ಮತ್ತೆ ಎಲೆ ಚಿಗುರು ಇದೆಯಲ್ಲ, ಮತ್ತೆ ಇಂಥ ಎಲೆ ಎಲ್ಲ ಹೇಳ್ಬಿಟ್ಟು ಇಂಥ ಎಲೆ ತಗೊಂಡೋಗಿ ಉಜ್ಕೊಂಡು ರಸ ಮಾಡ್ಕೊಂಡು ಕುಡಿಯೋದಲ್ಲ ಮಕ್ಕಳ. ಚಿಗುರು ಬಂದಿರುತ್ತೆ, ಚಿಗುರು ಎಳೆದು ಬಂದಿರುತ್ತೆ, ಅದನ್ನ ಉಜ್ಜಿ ರಸನ ತೆಗೆದು ಅದಕ್ಕೊಂದ್ ಸ್ವಲ್ಪ ಒಂದ್ 2 ಹನಿ ಜೇನುತುಪ್ಪವನ್ನ ಹಾಕಿ ಅದನ್ನ ಕುಡಿದ್ರೆ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗಿ ಜ್ವರ ಕಡಿಮೆ ಆಗ್ತದೆ. ಹೇಳ್ತಾರೆ ಮಕ್ಕಳು ಅದನ್ನ. ಹೌದು ಮಾಡ್ಕೊಂಡು ಏನ್ ಮಾಡ್ತಾರೆ, ನೇಪರ್ ಹುಲ್ಲು ಮತ್ತೆ ಪೇಪರ್ 24x7 ಹುಲ್ಲುಗಳು ಬರ್ತಾ ಇರ್ತಕ್ಕಂಥ ಹುಲ್ಲಿನ ತಳಿಯನ್ನ ಹಾಕಿ ಆ ಹಸುಗಳನ್ನು ಮತ್ತೆ ಪಶು ಸಾಗಾಣಿಕೆಗೆ ಹೈನುಗಾರಿಕೆ ಮಾಡಬೇಕಂದಾಗ ನಮಗೆ ಯಾವುದೇ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಮತ್ತೆ SC ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಸ್ವಯಂ ಉದ್ಯೋಗಕ್ಕೋಸ್ಕರ ಸಬ್ಸಿಡಿ ಕೊಡ್ತಾರೆ, ಸಹಾಯಧನ ಕೊಡ್ತಾರೆ. ನಾವೇನು ಗೌರ್ಮೆಂಟ್ ಕೆಲಸ ತಗೋಬೇಕಂತ ಇಲ್ಲ. ನೆಕ್ಸ್ಟ್ ನಾವು ಫ್ಯೂಚರ್ ಏನಾಗಬೇಕು ಅಂತಂದಾಗ ನೀವು ಗೌರ್ಮೆಂಟ್ ಕೆಲಸ ಸಿಗ್ಲಿಲ್ಲ ಅಂದಾಗ 5-6 ರಾಸುಗಳನ್ನು ಮಾಡ್ಕೊಂಡು ಗೋಗಳನ್ನು ಮಾಡ್ಬೋದು. ಒಂದು ಶೆಡ್ ಅನ್ನು ಹಾಕೊಂಡು ನೀವು ದಿನಕ್ಕೆ ಏನಿಲ್ಲ ಅಂದ್ರೆ 30ರಿಂದ 35 ಲೀಟರ್ ಹಾಲನ್ನ ಕರೆದು ಡೈರಿಗೆ ಹಾಕಿದ್ರೆ ನೀವು ತಿಂಗಳಿಗೆ ಎಲ್ಲಾ ನಷ್ಟ ಅಥವಾ ಇದನ್ನ ಕಳೆದು ಏನೋ ಇದೇನೋ ಬೂಸ ಮೇವು ಇದ್ರೆ ಎಲ್ಲ ಕಳೆದು ಏನಿಲ್ಲ ಅಂದ್ರೆ ತಿಂಗಳಿಗೆ 50ರಿಂದ 45 ಸಾವಿರ ತನಕ ಸಂಬಳ ತಗೋಬಹುದು ಹೈನುಗಾರಿಕೆ. ಹಾಲು ಉತ್ಪಾದನಾ ಘಟಕ ನಮ್ಮ ಹಾಸನಲ್ಲಿ ದೊಡ್ಡ ಪಣಸಗಳನ್ನು ಮಾಡುವಾಗ ದೊಡ್ಡ ಪಣಸ ಮಾಡಿ ದೊಡ್ಡದಾಗಿ ಮಾಡಿ ಅದನ್ನ ಸಗಣಿ ಬೊಗಡದಲ್ಲಿ ಹೊಡೆದ್ಬಿಟ್ಟು ಹೊರಗಡೆ ಬರ್ತಂಗಾಗಿರೋ. ಈ ನಿಮ್ಮ ಮನೆಗಳಲ್ಲಿ ಕೂಡ ಈಗೆಲ್ಲ ಪ್ಲಾಸ್ಟಿಕ್ ಮರಗಳಿದಾವೆ, ಅವಾಗೆಲ್ಲ ಮೊದಲೆಲ್ಲ ಪ್ಲಾಸ್ಟಿಕ್. ಹಲವಾರು ಮರಗಳ ವಿಷಯಗಳನ್ನು ತಿಳಿಯುತ್ತಾ ಅವುಗಳ ವಿಶೇಷತೆಗಳನ್ನು ತಿಳಿಯುತ್ತಾ ನಾವು ಒಂದು ಮುಖ್ಯವಾದ ಜಾಗಕ್ಕೆ ತಲುಪಿದೆವು. ಆ ಜಾಗ ಬೇರೆ ಯಾವುದೂ ಅಲ್ಲ, ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಜೀವ. ಎಲ್ರಿಗೂ ನಮಸ್ಕಾರ. ನಾವು PM ಶ್ರೀ ಸ್ಕೂಲ್ GHPS ಹನುಮಂತಪುರ ಹಾಸನ ತಾಲೂಕು ಇಲ್ಲಿಯ ವತಿಯಿಂದ ಅನುಭವಾತ್ಮಕ ಭೇಟಿ ನೀಡಲಿಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರೊಂದಿಗೆ ನಾವು ಸೇರಿ ಇವತ್ತು ಪಿರುಮನಹಳ್ಳಿ ಎಂಬಂಥ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿಯ ಹೊಲ ಗದ್ದೆಗಳು, ಪರಿಸರ, ಗಿಡ ಮರಗಳು, ಬಿದಿರು, ತೇಗ, ಹೊಂಗೆ, ಬೀಟೆ ಹೀಗೆ ನಾನಾ ವಿಧದ ಮರ ಗಿಡಗಳನ್ನು ನಾವು ವೀಕ್ಷಣೆ ಮಾಡಿ ಅದರ ಪರಿಸರದ ಅನುಭವವನ್ನು ಪಡ್ಕೊಂಡು ಈಗ ನಾವು ಭತ್ತವನ್ನು ತೂರ್ತಾ ಇರುವಂಥ ಒಂದು ಕಣಕ್ಕೆ ನಾವು ಆಗಮಿಸಿದ್ದೇವೆ. ತುಂಬ ಸಂತೋಷ ಆಯಿತು. ಇಲ್ಲಿಯ ನಮ್ಮ ಗ್ರಾಮಸ್ಥರು, ಪಿರುಮನಹಳ್ಳಿಯ ಗ್ರಾಮಸ್ಥರು ನಮಗೆ ಸಹಕಾರ ಕೊಟ್ಟು ಮಕ್ಕಳಿಗೆ ಬಡಿಯೋದು, ತೂರೋದು ಮತ್ತು ಹೇಗೆ ವಿಂಗಡಣೆ ಮಾಡೋದು, ಕಾಳನ್ನು ಹೇಗೆ ಸಂಗ್ರಹಿಸೋದು ಎಂಬಂಥ ವಿಚಾರಗಳನ್ನ ಮಕ್ಕಳಿಗೂ ಶಿಕ್ಷಕರಿಗೂ ತಿಳಿಯಪಡಿಸ್ತಿದ್ದಾರೆ. ಮಕ್ಕಳು ಸಹ ಇದರಿಂದ ಅನುಭವವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಗೆ ತುಂಬ ಸಂತೋಷ ಆಯಿತು. ನಾವು ನಮ್ಮ ಶಾಲೆಯ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. जय जवान जय किसान जय जवान जय किसान।
ರೈತನೇ ದೇಶದ ರೈತನೇ ನಮ್ಮೆಲ್ಲರ ಅನ್ನದಾತ ರೈತನೇ ನಮ್ಮೆಲ್ಲರ ರೈತನೇ ನಮ್ಮೆಲ್ಲರದ ಅನ್ನದಾತ ಸುಖಿ ಭವ. ಅನ್ನದಾತ ಹಸಿದಾಗ ಅನ್ನ ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಭೂಮಿ ತಾಯಿ ತಂದ ಬೆವರಿನ ಸಿರಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ಸರ್ ಇಲ್ಲಿ ಭಾರತ್ ಮಾತಾ ಕಿ ಕರ್ನಾಟಕ ಭುವನೇಶ್ವರಿಗೆ ಭುವನೇಶ್ವರಿಗೆ ಯಾರ್ ಯಾರ್ ಬಲ್ಲರೋ ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ. ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು. ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ ಡು 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 ಡು. ದುಂಡು ಭೂಮಿಗೆ ಸುತ್ತು ಖುಷಿ, ದಟ್ಟ ಮೇಘಕ್ಕೆ ತೇಲೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಉಂಡ ಗಾಳಿಗೆ ಅಲೆಯೋ ಖುಷಿ, ಖುಷಿ ಖುಷಿಯ ಸಗ್ಗವಿಲ್ಲಿದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲಿದೆ. ನಾಳೆ ಯಾರ್ 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 ಬಲ್ಲರೋ. ಟಿಂಕಣ್ಣ ಟಿಂಕಣ್ಣ ಟಿಂಕೋ ಎಲ್ಲ ಬನ್ನಿ ದಿನ ನಾವು ಅನುಭವಾತ್ಮಕ ಭೇಟಿಗೆ ಒಬ್ರು ಗುರು ಹಿರಿಯರ ಹತ್ರ ಬಂದಿದ್ದೀವಿ. ಮಕ್ಕಳ ಅವರ ಜೀವನ ಹಾಗೆ ಹೇಗಿತ್ತು ಈಗ ಹೇಗಿದೆ, ನಾವೆಲ್ಲ ಮಕ್ಕಳಾಗಿರ್ತಕ್ಕಂಥವ್ರು ಅವರಿಗೆ ಗೊತ್ತಾಯ್ತಾ. ನಾವು ಏನನ್ನ ಈಗಿನ ಕಾಲದಲ್ಲಿ ಆಗಿನ ಕಾಲದ ಮೌಲ್ಯಗಳನ್ನ ಅಳವಡಿಸಬೇಕು. ಅವ್ರು ಹೇಗೆ ಜೀವನವನ್ನ ಇಲ್ಲಿವರೆಗೂ ಎಷ್ಟು ವರ್ಷ ಆಗುತ್ತೆ ನಿಮಗೆ? 85 ವರ್ಷ ನೋಡಿ. ಅವ್ರದ್ದು ಎಷ್ಟು ವರ್ಷ? 85 ವರ್ಷ ಈಗ ಜೀವನ ಮಾಡ್ತಿದ್ದಾರೆ. ನಾವು 90 ವರ್ಷ ಇರ್ತೀವೋ ಇರೋನೋ ಗೊತ್ತಿಲ್ಲ. ಸೊ ಅದರಿಂದ ಅವರ ಅನುಭವಾತ್ಮಕ ಅವರ ಅನುಭವದ ಜೀವನಗಳನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳು ಇವತ್ತಿನ ದಿನ. ಹೇಳಿ ನೀವು ಕಥಾ ಆಗ ಹೇಗಿದ್ರಿ? ನಿಮ್ಮ ತಂದೆ ತಾಯಿಗಳಿಗೆ ಹೇಗೆ ಗೌರವ ಕೊಡ್ತಾ ಇದ್ರಿ? ತಂದೆ ತಾಯಿ ನಾವು ಕೊಟ್ಟದ್ದೇ ಬೇರೆ ಆಗಿ ಹೋಗ್ತದೆ. ಅದು ಈಗಿನ ಕಾಲವೇ ಬೇರೆ ಆಗಿದೆ. ಈಗಿನ ಹೇಳಕ್ ಸಾಧ್ಯವಾಗಲ್ಲ. ಈಗಿನ ಕಾಲ ಬದಲ ನಾವೇನು ಹೇಳಕ್ ಸಾಧ್ಯವೇ ಇಲ್ಲ. ಅದ ಯಜಮಾನ್ರೆ, ನಿಮ್ಮ ಹೆಸರೇನು? ಶಿವಣ್ಣ ಅಂತನಾ? ಎಷ್ಟು ವರ್ಷ ನಿಮಗೀಗ? 85. ನಿಮ್ಮ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಏನು ವ್ಯತ್ಯಾಸ ನೀವು ನೋಡ್ತೀರಾ? ಅಲ್ಲಲ್ಲ, ಸಂಸ್ಕೃತಿ ಗೌರವ ಅದ್ರ ಬಗ್ಗೆ. ಸಂಸ್ಕಾರ ಉಪಯೋಗಿಸಕ್ ಆಗಲ್ಲ ಇದೆ. ಹೇಳು. ರಮಣಿ ಮುತ್ತೈದೇರ ಸೊಬನ ಹೇಳಿರೆ ಸೊಬಗಿನ್ ಮುತ್ತೈದೇರ, ರಾಗ ಪಾಡಿರೆ ರಮಣೀರ, ರಾಗ ಪಾಡಿರೆ ರಮಣೀರ ಮುತ್ತೈದೆ.
ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಓದ್ಕೇಳಿ, ಚೆನ್ನಾಗಿರಿ, ಒಳ್ಳೆ ಇದ್ದೇ ಬುದ್ಧಿ ಕಲೀರಿ ಅಂತ ಹೇಳ್ಬೇಕು. ಅವ್ರಿಗೇನು ಮಾತಾಡಕ್ಕೆ ನೀವೇನು ಹೇಳ್ತೀರಮ್ಮ? ಈಗಿನ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳೋಂಥದ್ದು ಹೇಳಬೇಕು. ಈಗಿನ ಕಾಲದ ತಕ್ಕನಾಗಿ ಚೆನ್ನಾಗಿರ್ರವ, ಚೆನ್ನಾಗಿ ಅವು ಅಪ್ಪನ ನೋಡ್ಕೋಬೇಕು. ಅವರು ಯಾಕಾಗಿ ನಿಮ್ಗೆ ಸಾಕು ಸಲುತ್ತವ್ರೆ, ಅವ್ರು ಒಳ್ಳೆ ಇದಾಗಿ ಗುಣವಾಗಿ ಅಲ್ವಾ ಓದಿಸ್ತಾ ಇರೋದು ಇವ್ರ. ಅದ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ತಂದೆ ತಾಯಿ ಯಾಕೆ ಓದಿಸ್ತವ್ರೆ, ಯಾಕೆ ಮಾಡ್ತಾವ್ರೆ, ಅವ್ರು ಚೆನ್ನಾಗಿ ನಾವು ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ಹೆಣ್ಮಕ್ಳಲ್ಲಿ ಇರಬೇಕು. ಈಗಿನ ಕಾಲ ತಕ್ಕ ಅಯ್ಯೋ ಈಗೇನು ಬಿಡು, ನಮ್ಮ ಅಮ್ಮ ಒಳ್ಳೇದ ಮೊಬೈಲಲ್ಲಿ ನೋಡಿ ಮಾಡಿಕೊಟ್ಬಿಡ್ತಾಳೆ, ನುಂಗಿ ಬಿಡ್ತೀವಿ ಅತ್ತಾಗ ಏನು ಬೇಕಾದ್ರು ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಬೇಡ ನಿಮಗೆ. ಅದ ನಿಮ್ಮ ಮನಸ್ಸಲ್ಲಿ ಇರಬೇಕು. ನಾವು ಹೇಳ್ತೀವಿ, ನಮ್ಮ ಕಾಲದ ನಾವು ಹೇಳಕ್ಕಿಲ್ಲ, ನಮ್ಮ ಕಾಲದ ನಾವು ಬಿಟ್ಟಾತು, ನಮ್ಗೆ ವಯಸ್ಸಾಗಿದೆ. ಈಗಿನ ಕಾಲ ತಕ್ಕನಾಗಿ ಮಕ್ಕಳು ಎಷ್ಟು ನೀವು ಒಳ್ಳೆ ಬುದ್ಧಿ ಕಲಿತು ಅಷ್ಟು ಒಳ್ಳೆ ಹೆಸರು ನಿಮಗೆ. ಅವ್ರ ಕಾಲದಲ್ಲಿ ಮಕ್ಕಳ ಸೌದೆ ತಂದು ಹೊಲ ಓಡಿಸಿ ರಾಗಿ ಬೀಸಿ ಭತ್ತ ಕುಟ್ಟಿ ನೋಡ್ರವ, ನಮ್ಮ ಕಾಲದಲ್ಲಿ ರಾಗಿ ಬೀಸಿವೋ 4 ಗಂಟೆ ರಾತ್ರಿಗೆ ರಾಗಿ ಬೀಸ್ಬೇಕು, ಭತ್ತ ಕುಟ್ಬೇಕು, ಅಕ್ಕಿ ಮಾಡಬೇಕು, ಸೆದಬೆಲ್ ನೀರು ಸೇರ್ಬೇಕು, ಸೌದೆ ತರಬೇಕು, ಹುಲ್ ತರಬೇಕು, ದನ ಕಸ ಗುಡಿಸ್ಬೇಕು, ಬೀಸ್ಬೇಕು, ಕೆರೆಯಲ್ಲಿ ಬಟ್ಟೆ ಒಗಿಬೇಕು, ನೀರು ಬಟ್ಟೆ ಹೊತ್ಕೊ ಬರ್ಬೇಕು, ನೀರು ಕೆರೆಯಿಂದ ಹೊತ್ಕೊ ಬರ್ಬೇಕು. ಇಲ್ಲಿ ನೆಲ್ಲಿ ಒಳಗೆ ಇಟ್ಕೊಂಡು ಕೀ ಅನ್ನೋದಲ್ಲ ನಮಗೆ. ಅದು ಈಗಿನ ವಾತಾವರಣ ಹೇಳ್ತಾ ಇರೋದು ನಾನು. ಇನ್ನು ನಾವು ಭಾರಿ ನೋಡ್ತಿದ್ವಿ, ಹೋದ್ರಲ್ಲಿ ಭಾರಿ ಕಷ್ಟ ಅದು. ಹಿಂದೆ ಈ ರಾತ್ರಿ ಬೇಡಿತ್ತು ತೋಟಕ್ಕೆ ಕುಯ್ಯು 8 ಆಳು ಗಂಡು ನನ್ನ ಕುಟ್ರಮಲ್ಲಿ 8 ಜನ ಮೈಂದಿರೋರು. ನನಗೆ ಏನು ಮಾಡಬೇಕು, ಅವರೆಲ್ಲರೂ ಸಾಕಬೇಕು, ಸಲಬೇಕು. ಹಂಗೆ ಇಲ್ಲಿಲ್ಲ, ರಾಗಿ ಮೆಣಸಿಕಾಯಿ ಹರಿಬೇಕು, ಇಷ್ಟ ಮೆಣಸಿಕಾಯಿ ಅರ್ದು ಕಲ್ ಮೇಲೆ ಸಾರು ಮಾಡಿ ಅರಗಲ್ ಮೇಲೆ ಹರಿಬೇಕು, ಇದು ಮಾಡಬೇಕು. ವರ್ಷಿಣಿ ಕೇಳಿಸ್ತಾ ಏನು ಹೇಳ್ತಾರೆ? ಕೇಳಿಸ್ತಾ ಹುಡುಗರಿಗೆ ಏನು ಹೇಳ್ತೀರಮ್ಮ? ಹುಡುಗರಿಗೆ ಏನು ಹೇಳ್ತೀರಾ? ಹುಡುಗರು ಕಾಲದ ತಕ್ಕನಾಗಿ ನೀವು ಒಳ್ಳೆ ಬುದ್ಧಿ ಕಲೀರಿ, ಒಳ್ಳೆ ಮಾರ್ಗದಲ್ಲಿ ಹೋಗಿ. ಈಗ ಹೇಳ್ತಾವ್ರಲ್ಲಿ ನಿಂತ್ಕೊಂಡು ಅವ್ರಿಗೆ ಹೆಸರು ತಗೋಬೇಕು ನೀವು. ಅವರು ಮುಖ್ಯ ನಿಮ್ಗೆ ಅವ್ರು ಏನು ಹೇಳ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ, ಅವ್ರು ಯಾಕಾಗಿ ಹೇಳ್ತಾವ್ರೆ. ಅಯ್ಯ ಅವ್ರು ಹೇಳಿದ್ರು ನಾವು ಓಡೋತೀವಿ ಅನ್ಬೇಡಿ, ಗೊತ್ತಾತ? ಅವ್ರು ಏನು ಹೇಳ್ತಾರೆ ಅವ್ರಿಗೇನು ನಾವು ಓಡೋತೀವಿ ಅನ್ನೋದು ಕಲಿಬೇಡಿ. ಅವ್ರು ಯಾಕೆ ಹೇಳ್ತಾವ್ರೆ, ಇದು ಹಿಂದಿದ್ದು ಏನಿತ್ತು ಕತೆ, ಇದು ಮುಂದಕ್ಕೆ ಏನೈತೆ ನಮ್ಮ ಜೀವನ, ಇದು ತಿಳ್ತೀವಿ. ತಾಯಿ ತಂದೆ ಬಂಧು ಬಳಗ ಅಜ್ಜಿ ಅಮ್ಮ ಇವೆಲ್ಲ ತಿಳ್ಕೊಬೇಕು. ತಿಳ್ಕೊತೀರಾ? ಎಲ್ಲ ತಿಳ್ಕೊತೀರಾ? ಮನಸ್ಸಲ್ಲಿ ಕೇಳ್ತೀರಾ ಎಲ್ಲ ನೀವು? ಕೂತಾಗಿ ಮಾತು. ರೈತರ ಮನಸ್ಸು ಚಿನ್ನ ಎಂಬುದು ಎಷ್ಟು ಸತ್ಯ ಎಂಬುದನ್ನು ಇವತ್ತು ಪ್ರತ್ಯಕ್ಷವಾಗಿ ಕಂಡೆವು. ಅಲ್ಲೊಬ್ಬ ರೈತರು ಚೆನ್ನಯ್ಯ ಅಂತ, ಅವರು ನಮಗೆ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮೂಲಂಗಿ ತರಕಾರಿಯ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೀಡೋದರ ಜೊತೆಗೆ ಬಂದಂತಹ ಶಿಕ್ಷಕರಿಗೆ ಎಲ್ಲರೂ ಕೂಡ ಒಂದೊಂದು 1/4 kg ಮೂಲಂಗಿಯನ್ನು ವಿತರಿಸಿದರು. ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು, ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು, ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು, ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆ